ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಆ್ಯಂಡ್ ಯೂನಿಟ್ ಸೆಲ್ಸ್ ಎನ್ನುವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದರೆ ಟ್ರೂ ಸಾಲಿಡ್ಸ್ ಅಂತ ಏನು ಕರಿತೀವಿ ಆ ಸಾಲಿಡ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಕ್ರಿಸ್ಟಲೈನ್ ಸಾಲಿಡ್ಸ್ ಹೇಗಿರುತ್ತೆ, ಅಲ್ಲಿ ಒಂದು ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ ಅಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು ತಗೊಂಡ್ರೆ ಇಲ್ಲಿ ನಮಗೆ ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ. ನೀವು ಇನ್ನೂ ಏನಾದರೂ ಲಾಸ್ಟ್ ಕ್ಲಾಸ್ನ ನೋಡಿಲ್ಲ ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ವಾಚ್ ಡೆ. ಓಕೆ, ಇಲ್ಲಿವರೆಗೂ ನಿಮಗೆ ಕ್ರಿಸ್ಟಲೈನ್ ಸಾಲಿಡ್ಸ್ನಲ್ಲಿ ಒಂದು ರೆಗ್ಯುಲರ್ ಅರೇಂಜ್ಮೆಂಟ್ ಇರುತ್ತೆ ಅಂತ ಗೊತ್ತಾಗಿದೆ ಅಲ್ವಾ. ಹಾಗಾದರೆ ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ಏನು? ಕ್ರಿಸ್ಟಲ್ ಲ್ಯಾಟಿಸ್ ಡೆಫಿನಿಷನ್ ಏನು ಬರಿಬೋದು ಅಂದರೆ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ನಾವು ಕರಿಬೋದು. ಯಾವುದನ್ನ? ಕ್ರಿಸ್ಟಲ್ ಲ್ಯಾಟಿಸ್ನ. ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ನೀವೇನಾದ್ರೂ ಒಂದು ಕ್ರಿಸ್ಟಲ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ 3 ಡೈಮೆನ್ಷನಲ್, ಇದು ನಾನು ಇಲ್ಲಿ 2 ಡೈಮೆನ್ಷನಲ್ ಬರೆದಿದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ 3 ಡೈಮೆನ್ಷನಲ್. ಇಲ್ಲಿ ಒಂದು ವೇಳೆ ಇಲ್ಲಿ ಒಂದು ಈ ಥರ ಪಾರ್ಟಿಕಲ್ ಇದೆ. ಓಕೆ, ಹಾಗೆ ಇಲ್ಲಿ ಒಂದು ಪಾರ್ಟಿಕಲ್ ಇದೆ, ಇಲ್ಲಿ ಒಂದು ಪಾರ್ಟಿಕಲ್ ಇದೆ, ಈ ರೀತಿ ಇಲ್ಲಿ ಒಂದು ಪಾರ್ಟಿಕಲ್ ಇದೆ, ಹಾಗೆ ಇಲ್ಲಿ ಒಂದು ಪಾರ್ಟಿಕಲ್, ಇಲ್ಲಿ ಒಂದು ಪಾರ್ಟಿಕಲ್, ಇಲ್ಲಿ ಒಂದು ಪಾರ್ಟಿಕಲ್, ಈ ರೀತಿ. ಓಕೆ, ಈ ರೀತಿ. ಇದನ್ನಷ್ಟೇ ನಾನೀಗ ಇಲ್ಲಿ ತೋರಿಸಿರೋದು ಈ ಡಯಾಗ್ರಾಮ್ನಲ್ಲಿ. ಓಕೆ, ಈ ರೀತಿ ಪಾರ್ಟಿಕಲ್ಗಳು 3 ಡೈಮೆನ್ಷನಲ್ಲಿ ಅರೇಂಜ್ ಆದಾಗ ಅಂದರೆ ಇಲ್ಲಿ ಈ ಥರ ಇರುತ್ತಾ, ಅಗೇನ್ ಇಲ್ಲಿ ಒಂದು ಪಾರ್ಟಿಕಲ್ ಇರುತ್ತೆ, ಇಲ್ಲಿ ಒಂದು ಪಾರ್ಟಿಕಲ್, ಇಲ್ಲಿ ಒಂದು ಪಾರ್ಟಿಕಲ್, ಈ ಥರ 3 ಡೈಮೆನ್ಷನಲ್ಲಿ ಇದೆಲ್ಲ ಇಲ್ಲಿ ಅರೇಂಜ್ ಆಗಿರುತ್ತೆ. ಇಲ್ಲೆಲ್ಲದೂ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಮೇ ಬಿ ಅಯಾನ್, ಮಾಲಿಕ್ಯೂಲ್, ಹಾಗೆ ಆಟಮ್ ಆಗಿರ್ಬೋದು ಅಲ್ವಾ. ಇಲ್ಲೆಲ್ಲ ಈ ರೀತಿ ಒಂದು 3 ಡೈಮೆನ್ಷನಲ್ಲಿ ಇದು ಅರೇಂಜ್ ಆಗಿರುತ್ತೆ. ಇಲ್ಲೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಸೊ ಈ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ನ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಓಕೆ, ಅಂದರೆ ಈ ಆಟಮ್ಗಳು ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂತ ನಾವೇನು ಕರಿತೀವಿ ಅದು ಹೇಗೆ ಅರೇಂಜ್ ಆಗಿರುತ್ತೆ ಅಂದರೆ ಇಲ್ಲಿ ಇನ್ ಸ್ಪೇಸಲ್ಲಿ ಇದೆಲ್ಲ ಅರೇಂಜ್ ಆಗಿರುತ್ತೆ. ಅಂದರೆ ಇದು 1 ಡೈಮೆನ್ಷನಲ್, ಇಲ್ಲಿ ನಿಮಗೆ ಅರ್ಥ ಆಗ್ತಿದೆಯಲ್ವಾ ಇದು. ಓಕೆ, ಇವಾಗ ಇದನ್ನು ನಾವೇನಾದ್ರೂ ಈ ಆಟಮ್ನ ನಾವು ಪಾಯಿಂಟ್ ಆಗಿ ರೆಪ್ರೆಸೆಂಟ್ ಮಾಡಿ, ಓಕೆ, ಇದೆಲ್ಲ ಈ ಒಂದು ಆಟಮ್, ಇದೆ ಒಂದು ಆಟಮ್ ಇದೆಯಲ್ವಾ, ಅದು ಈ ಆಟಮ್. ಓಕೆ, ಹಾಗೆ ಈ ಆಟಮ್ ಬಂದುಬಿಟ್ಟು ಇದು. ಓಕೆ, ಇದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂತ ಅಂದ್ಕೊಳ್ಳಿ. ಇಟ್ ಮೇ ಬಿ ಮಾಲಿಕ್ಯೂಲ್, ಅಯಾನ್ ಆರ್ ಆಟಮ್. ಈ ಆಟಮ್ ಬಂದುಬಿಟ್ಟು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದು. ಓಕೆ, ಈ ರೀತಿ ಇಲ್ಲಿ ಏನಿದು ಈ ಥರ ಅರೇಂಜ್ ಆಗಿದೆ, ಇದು ಇಲ್ಲಿ 3 ಡೈಮೆನ್ಷನಲ್ ಬರ್ತಿದ್ದೀನಿ. ಓಕೆ, ಸೊ ಈ ರೀತಿ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ನ ನಾವು ಪಾಯಿಂಟ್ ಮೂಲಕ ರೆಪ್ರೆಸೆಂಟ್ ಮಾಡಿದ್ರೆ, ಇಲ್ಲೆಲ್ಲ ಪಾಯಿಂಟ್ ಮೂಲಕನೇ ರೆಪ್ರೆಸೆಂಟ್ ಮಾಡಿದ್ದೀವಲ್ವಾ, ಇಲ್ಲೆಲ್ಲ 3 ಡೈಮೆನ್ಷನಲ್, ಇದೆಲ್ಲ ಪಾಯಿಂಟ್ ಮೂಲಕನೇ ನಾವಿಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇದನ್ನು ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ಕ್ರಿಸ್ಟಲ್ ಲ್ಯಾಟಿಸ್ ಅಂದರೆ ಏನು? ಇಟ್ ಈಸ್ ಅ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವೇರ್ ವಿ ರೀಪ್ಲೇಸ್ ದೀಸ್ ಆಟಮ್ಸ್ ವಿತ್ ಪಾಯಿಂಟ್. ಓಕೆ, ಅಂದರೆ ಈ ಆಟಮ್ಸ್ ಏನಿರುತ್ತೆ 3 ಡೈಮೆನ್ಷನಲ್ಲಿರೋ ಆಟಮ್ಸ್ಗಳನ್ನು ನಾವು ಪಾಯಿಂಟ್ಗಳ ಮೂಲಕ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನೇ ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಒಂದು ಕ್ರಿಸ್ಟಲ್ ಲ್ಯಾಟಿಸ್ಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಈಗ ನೋಡೋಣ. ಫಸ್ಟ್ ಒನ್, ಈಚ್ ಪಾಯಿಂಟ್ ಇನ್ ಲ್ಯಾಟಿಸ್ ಈಸ್ ಕಾಲ್ಡ್ ಲ್ಯಾಟಿಸ್ ಪಾಯಿಂಟ್ ಆರ್ ಲ್ಯಾಟಿಸ್ ಸೈಟ್. ಅಂದರೆ ಈ ಕ್ರಿಸ್ಟಲ್ ಲ್ಯಾಟಿಸ್ನಲ್ಲಿ ಈ ಈಚ್ ಪಾಯಿಂಟ್ ಏನಿರುತ್ತೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಲ್ಯಾಟಿಸ್ ಪಾಯಿಂಟ್ ಆರ್ ಲ್ಯಾಟಿಸ್ ಸೈಟ್ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಲ್ಯಾಟಿಸ್ ಪಾಯಿಂಟ್ ಆರ್ ಲ್ಯಾಟಿಸ್ ಸೈಟ್ ಅಂತ ಇದನ್ನು ನಾವು ಕರಿತೀವಿ. ಈ ಎಲ್ಲ ಪಾಯಿಂಟ್ಗಳನ್ನು, ಪ್ರತಿಯೊಂದು ಪಾಯಿಂಟ್ನ ಇದು ಲ್ಯಾಟಿಸ್ ಪಾಯಿಂಟ್, ಇದು ಲ್ಯಾಟಿಸ್ ಪಾಯಿಂಟ್, ಈ ರೀತಿ. ಓಕೆ, ಆರ್ ನಾವು ಇದನ್ನು ಲ್ಯಾಟಿಸ್ ಸೈಟ್ ಅಂತ ಸಹ ಕರಿತೀವಿ. ಸೆಕೆಂಡ್ ಪಾಯಿಂಟ್, ಈಚ್ ಪಾಯಿಂಟ್ ಇನ್ ಎ ಕ್ರಿಸ್ಟಲ್ ಲ್ಯಾಟಿಸ್ ರೆಪ್ರೆಸೆಂಟ್ 1 ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಇಟ್ ಮೇ ಬಿ ಆಟಮ್, ಅಯಾನ್ ಆರ್ ಮಾಲಿಕ್ಯೂಲ್. ಇಲ್ಲಿ ನಾನೇನು ಹೇಳಿದೆ ಇದನ್ನು ನಾವು ಲ್ಯಾಟಿಸ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಈ ಕ್ರಿಸ್ಟಲ್ ಲ್ಯಾಟಿಸ್ನಲ್ಲಿ ಈ ಈಚ್ ಪಾಯಿಂಟ್ ಏನು ನಾವು ಲ್ಯಾಟಿಸ್ ಪಾಯಿಂಟ್ ಅಂತ ಕರಿತೀವಿ, ಇದು ಬಂದುಬಿಟ್ಟು ಈ ಲ್ಯಾಟಿಸ್ ಪಾಯಿಂಟ್ ಇದು ಬಂದುಬಿಟ್ಟು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂದ್ರೇನು? ಇದು ಮೇ ಬಿ ಆಟಮ್ ಆಗಿರ್ಬೋದು, ಅಯಾನ್ ಆಗಿರ್ಬೋದು, ಅಥವಾ ಮಾಲಿಕ್ಯೂಲ್ ಆಗಿರ್ಬೋದು. ಓಕೆ, ಅಂದರೆ ಇದೆಲ್ಲ ಏನು ಇದು ಬಂದುಬಿಟ್ಟು ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಓಕೆ, ಇದು ಆಟಮ್ ಆಗಿರ್ಬೋದು. ಇಫ್ ಇಟ್ ಈಸ್ ಆಟಮ್ ಅರೇಂಜ್ಮೆಂಟ್ ಅಂದರೆ ಇಟ್ ಮೇ ಬಿ ಆಟಮ್, ಅಥವಾ ಇದು ಅಯಾನಿಕ್ ರೆಪ್ರೆಸೆಂಟೇಷನಲ್ಲಿದ್ದರೆ ಇದು ಅಯಾನ್ ಆಗಿರುತ್ತೆ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಒಂದು ವೇಳೆ ಇದೇನಾದರೂ ಮಾಲಿಕ್ಯುಲರ್ ಸಾಲಿಡ್ ಆಗಿದ್ದರೆ ಇಲ್ಲೇನಿರುತ್ತೆ, ಇಲ್ಲಿ ಬಂದುಬಿಟ್ಟು ಈಚ್ ಮಾಲಿಕ್ಯೂಲ್ ಇರುತ್ತೆ. ಓಕೆ, ಥರ್ಡ್ ಪಾಯಿಂಟ್, ಲ್ಯಾಟಿಸ್ ಪಾಯಿಂಟ್ಸ್ ಆರ್ ಜಾಯಿಂಡ್ ಬೈ ಸ್ಟ್ರೇಟ್ ಲೈನ್ ಟು ಬ್ರಿಂಗ್ ಔಟ್ ದ ಜಿಯೋಮೆಟ್ರಿ ಆಫ್ ದ ಲ್ಯಾಟಿಸ್. ಅಂದರೆ ಸಿ ಹಿಯರ್
ನನಗೆ ಈ ರೀತಿ ಇತ್ತು ಅಂತ ಹೇಳಿದೆ ಅಲ್ವಾ ಫಸ್ಟ್ ನಾನು 2 ಡೈಮೆನ್ಷನಲ್ಲಿ ಬರೆದಾಗ ಇದನ್ನು ನಾವು ಏನು ಮಾಡಿದ್ವಿ ಇಲ್ಲಿ ಪಾಯಿಂಟಾಗಿ ರೆಪ್ರೆಸೆಂಟ್ ಮಾಡಿದ್ವಿ ಈಚ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ನ ಇಲ್ಲಿ ಈ ರೀತಿ ಪಾಯಿಂಟಾಗಿ ರೆಪ್ರೆಸೆಂಟ್ ಮಾಡಿದ್ವಿ ಓಕೆ ಅದನ್ನು ನಾವು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕರಿತೀವಿ ಬಟ್ ಹಿಯರ್ ಈ ಪಾಯಿಂಟ್ಸ್ ಏನಿರುತ್ತೆ ಇವುಗಳನ್ನು ನಾವು ಸ್ಟ್ರೈಟ್ ಲೈನ್ ಮೂಲಕ ಜಾಯಿನ್ ಮಾಡಿದ್ರೆ ಆವಾಗ ನಮಗೇನಾಗುತ್ತೆ ಅಂದರೆ ಇಲ್ಲಿ ಒಂದು ಜಾಮಿಟ್ರಿ ಬರುತ್ತೆ ಲ್ಯಾಟಿಸ್ದು ಸಿ ಹಿಯರ್ ಇಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಜಾಮಿಟ್ರಿ ಬರ್ತಾ ಇದೆ ಇಲ್ಲಿ ಅಲ್ವಾ ಇಫ್ ಯು ಅಬ್ಸರ್ವ್ ಹಿಯರ್ ಇಲ್ಲಿ ಇದಿಷ್ಟನ್ನೇ ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಓಕೆ ಒಂದನ್ನು ಇದಿಷ್ಟನ್ನೇ ನಾವು ಇಫ್ ಯು ಕನ್ಸಿಡರ್ ದಿಸ್ ಒನ್ ಅಂದರೆ ಇಲ್ಲೆಲ್ಲ ಏನಾಗಿದೆ ಇಲ್ಲೆಲ್ಲ ಬಂದುಬಿಟ್ಟು ಈ ಪ್ಯಾಟ್ರನ್ನೇ ಎಲ್ಲ ಕಡೆ ರಿಪೀಟ್ ಆಗ್ತಾ ಹೋಗಿದೆ ಅಲ್ವಾ ಸಿ ಈ ಬಾಕ್ಸ್ ಬಂದುಬಿಟ್ಟು ಇಲ್ಲಿನೇ ರಿಪೀಟ್ ಆಗ್ತಾ ಹೋಗಿದೆ ಎಲ್ಲ ಕಡೆ ಅಲ್ವಾ ನಿಮಗೆ ಹೀಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸಿ ಈ ಕ್ಯೂಬ್ ಏನಿದೆ ಇದೇ ಇಲ್ಲೂ ರಿಪೀಟ್ ಆಗಿದೆ ಸಿ ಇಲ್ಲೊಂದು ಕ್ಯೂಬ್ ಇದೆಯಲ್ವಾ ಈ ಕ್ಯೂಬ್ ಇಲ್ಲೂ ರಿಪೀಟ್ ಆಗಿದೆ ಸಿ ಇಲ್ಲೂ ರಿಪೀಟ್ ಆಗಿದೆ ಇಫ್ ಯು ಜಾಯಿನ್ ಲೈಕ್ ದಿಸ್ ಅಂದರೆ ನೀವು ಇದನ್ನು ಇಲ್ಲೂ ಅಬ್ಸರ್ವ್ ಮಾಡ್ಬೋದು ಅಲ್ವಾ ಸಿ ಇಲ್ಲೂ ಅಬ್ಸರ್ವ್ ಮಾಡ್ಬೋದು ಇಲ್ಲೂ ಅಬ್ಸರ್ವ್ ಮಾಡ್ಬೋದು ಸಿ ಇದು ರಿಪೀಟೆಡ್ ಅರೇಂಜ್ಮೆಂಟ್ ಅಲ್ವಾ ಸೊ ಇಲ್ಲಿ ಏನಾಗುತ್ತೆ ಇಲ್ಲೂ ಇರುತ್ತೆ ಸಿ ಈ ರೀತಿ ಅರೇಂಜ್ ಮಾಡಿದ್ರೆ ಇಲ್ಲೂ ನಿಮಗೆ ಇಲ್ಲಿ ಒಂದು ಇದೇ ರೀತಿಯಲ್ಲಿ ರಿಪೀಟೆಡ್ ಇದೇನಿರುತ್ತೆ ಇದೇ ನಿಮಗೆ ರಿಪೀಟ್ ಆಗ್ತಾ ಹೋಗುತ್ತೆ ಸೊ ಟು ಗೆಟ್ ಜಾಮಿಟ್ರಿ ಇಲ್ಲೊಂದು ನಮಗೆ ಜಾಮಿಟ್ರಿ ನಾವು ಪಡೆಯೋದಕ್ಕೆ ಈ ಲ್ಯಾಟಿಸ್ದು ನಾವೇನು ಮಾಡ್ತೀವಿ ಈ ಪಾಯಿಂಟ್ಗಳನ್ನು ಸ್ಟ್ರೈಟ್ ಲೈನ್ ಮೂಲಕ ಜಾಯಿನ್ ಮಾಡ್ತೀವಿ ದಟ್ ಈಸ್ ದ ಥರ್ಡ್ ಪಾಯಿಂಟ್ ನೆಕ್ಸ್ಟ್ ಯೂನಿಟ್ ಸೆಲ್ ಸಿ ಈ ಯೂನಿಟ್ ಸೆಲ್ ಬಂದುಬಿಟ್ಟು ನಿಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಎಕ್ಸಾಮ್ ಪರ್ಪಸ್ಗೆ ತುಂಬ ಇಂಪಾರ್ಟೆಂಟ್ ನೀವು ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಯೂನಿಟ್ ಸೆಲ್ ಅಂದರೆ ಏನು ಅಂದರೆ ಡೆಫಿನೇಷನ್ ನಾವೇನು ಹೇಳ್ಬೋದು ದ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ ಈಸ್ ಕಾಲ್ಡ್ ಯೂನಿಟ್ ಸೆಲ್ ಅಂದರೆ ಈ ಕ್ರಿಸ್ಟಲ್ ಲ್ಯಾಟಿಸ್ನ ಕನ್ಸಿಡರ್ ಮಾಡಿದ್ರೆ ಅಂದರೆ ಇದನ್ನು ನಾವು ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಒಂದು ಸ್ಮಾಲೆಸ್ಟ್ ಪೋರ್ಷನ್ ಸಿ ಇದನ್ನು ನಾವು ಇದಿಷ್ಟನ್ನು ಒಂದು ಸ್ಮಾಲೆಸ್ಟ್ ಪೋರ್ಷನ್ ಅಂತ ಕರಿಬೋದಲ್ವಾ ಇಲ್ಲಿ ಇದೇನಿರುತ್ತೆ ಇದಿಷ್ಟನ್ನು ನಾವು ಸ್ಮಾಲೆಸ್ಟ್ ಪೋರ್ಷನ್ ಅಂತ ಕರಿಬೋದು ಅಲ್ವಾ ಸೊ ಇದು ನಮಗಿರೋ ಒಂದು ಬಾಕ್ಸ್ ರೂಪದಲ್ಲಿ ಇದೆ ಸೊ ಇದೇ ಬಾಕ್ಸು ಇಲ್ಲಿ ರಿಪೀಟ್ ಆಗ್ತಿದೆ ಇದೇ ಬಾಕ್ಸ್ ಇಲ್ಲಿ ರಿಪೀಟ್ ಆಗ್ತಿದೆ ಇದೇ ಬಾಕ್ಸ್ ಇಲ್ಲಿ ರಿಪೀಟ್ ಆಗ್ತಿದೆ ಅಲ್ವಾ ಸಿ ಇಫ್ ಯು ಅಬ್ಸರ್ವ್ ಹಿಯರ್ ನಾನು ಆಗಲೇ ಏನು ಹೇಳಿದೆ ಇಲ್ಲೆಲ್ಲ ಇವಾಗ ಈ ರೀತಿ ಇಲ್ಲೆಲ್ಲ ಪಾಯಿಂಟ್ಸ್ ಇದೆ ಅಂದರೆ ಇಲ್ಲೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇದೆ ಓಕೆ ಇಲ್ಲಿ ಈ ಏನಿದೆ ಈ ಬಾಕ್ಸ್ ಬಂದುಬಿಟ್ಟು ಇದು ಅಂತ ಅಂದ್ಕೊಳ್ಳಿ ಅಂದರೆ ಸಿ ಹಿಯರ್ ಇದು ಈ ರೀತಿ ಇಲ್ಲಿರುತ್ತೆ ಈ ರೀತಿ ಇಲ್ಲಿರುತ್ತೆ ಅಂದರೆ ಇದು ಇದಿಷ್ಟು ಏನಿದೆ ಇದಿಷ್ಟು ಒಂದು ಬಾಕ್ಸ್ ಇಲ್ಲಿರೋದು ಓಕೆ ಇದು 3 ಡೈಮೆನ್ಷನಲ್ ಇದಿಷ್ಟು ಒಂದು ಬಾಕ್ಸ್ ಸೊ ಇದೇ ಎಲ್ಲ ಕಡೆ ರಿಪೀಟ್ ಆಗ್ತಿದೆ ಸೊ ಇಫ್ ಯು ಕನ್ಸಿಡರ್ ದಿಸ್ ಆ್ಯಸ್ ಕ್ರಿಸ್ಟಲ್ ಲ್ಯಾಟಿಸ್ ಇಲ್ಲಿ ಸ್ಮಾಲೆಸ್ಟ್ ಪೋರ್ಷನ್ ಯಾವುದು ಇದು ಏನಕ್ಕಂದರೆ ಇದೇ ಇಲ್ಲಿ ರಿಪೀಟ್ ಆಗ್ತಾ ಹೋಗಿದೆ ಅಲ್ವಾ ಅಂದರೆ ಇದು ಎಲ್ಲ 3 ಡೈಮೆನ್ಷನಲ್ ಇದು ಒಂದು ಕ್ಯೂಬ್ ಏನಿದೆ ಇಲ್ಲಿ ಈ ಕ್ಯೂಬ್ ಬಂದುಬಿಟ್ಟು ಇದೇ ರಿಪೀಟ್ ಆಗ್ತಾ ಹೋಗಿದೆ ಸೊ ಇದಿಷ್ಟರಲ್ಲಿ ಇದೇ ಒಂದು ಸ್ಮಾಲೆಸ್ಟ್ ಪೋರ್ಷನ್ ಸೊ ಈ ಸ್ಮಾಲೆಸ್ಟ್ ಪೋರ್ಷನ್ನ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ ಓಕೆ ಸಿ ಇದು 3 ಡೈಮೆನ್ಷನಲ್ ಈ ಥರ ಇಲ್ಲಿರುತ್ತಲ್ವ ಇದೊಂದು ಬಾಕ್ಸ್ ಥರ ಸೊ ಇಲ್ಲಿ ಇದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಈ ಯೂನಿಟ್ ಸೆಲ್ನ ನಾವು ಇನ್ನೊಂದು ರೀತಿ ಹೇಗೆ ಕರಿಬೋದು ಅಂದರೆ ಇಟ್ ಈಸ್ ರಿಪೀಟೆಡ್ ಪಾರ್ಟ್ ಇನ್ ಕ್ರಿಸ್ಟಲ್ ಲ್ಯಾಟಿಸ್ ಓಕೆ ಸೊ ಒಂದು ಕ್ರಿಸ್ಟಲ್ ಲ್ಯಾಟಿಸ್ನಲ್ಲಿ ಸ್ಮಾಲೆಸ್ಟ್ ಪೋರ್ಷನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ರಿಪೀಟೆಡ್ ಆಗಿರುತ್ತೆ ಅದನ್ನು ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ ಇದರಲ್ಲಿ ಯಾವುದು ಯೂನಿಟ್ ಸೆಲ್ ಇದು ನೀವು ಯಾವುದಾದ್ರೂ ಕರಿಬೋದು ಇದನ್ನಾದರೂ ಕರಿಬೋದು ಸೊ ದ ಸೇಮ್ ಯೂನಿಟ್ ಸೆಲ್ಲೇ ರಿಪೀಟ್ ಆಗ್ತಾ ಹೋಗುತ್ತೆ ಒಂದು ಕ್ರಿಸ್ಟಲೈನ್ ಲ್ಯಾಟಿಸ್ನಲ್ಲಿ ಇಫ್ ಯು ಕನ್ಸಿಡರ್ ಹಿಯರ್ ಇಲ್ಲಿ ಇದು ಬಂದುಬಿಟ್ಟು ಯೂನಿಟ್ ಸೆಲ್ ಆಗಿದೆ ಈ ರೀತಿ ಓಕೆ ಇದು ಬಂದುಬಿಟ್ಟು ಈ ಕ್ರಿಸ್ಟಲೈನ್ ಲ್ಯಾಟಿಸ್ನಲ್ಲಿ ಯೂನಿಟ್ ಸೆಲ್ ಆಗಿದೆ ಅಲ್ವಾ ಸೊ ಇದೇ ಇಲ್ಲಿ ರಿಪೀಟ್ ಆಗ್ತಾ ಹೋಗಿರೋದು ಸೊ ದಿಸ್ ಈಸ್ ಕಾಲ್ಡ್ ಯೂನಿಟ್ cell which is smallest portion of crystal lattice ಇನ್ನೊಂದು ನೆನಪಿರಬೇಕು ನಿಮಗೆ ಈ ಯೂನಿಟ್ ಸೆಲ್ಲಲ್ಲಿ ಈಗ ನಾನು ಇಲ್ಲಿ ಕ್ಯೂಬ್ ಇದೆ ಅಲ್ವಾ ಕ್ಯೂಬ್ ಅಂದರೆ ಇದು ಎಲ್ಲ ಈ ಎಡ್ಜಸ್ ಬಂದುಬಿಟ್ಟು ಈಕ್ವಲ್ ಇದೆ ರೈಟ್ ಇಲ್ಲಿ ಎಲ್ಲ ಎಡ್ಜಸ್ ಬಂದುಬಿಟ್ಟು ಈಕ್ವಲ್ ಇದೆ ಈ ಯೂನಿಟ್ ಸೆಲ್ ಬಂದುಬಿಟ್ಟು ಇದು ನಮಗೆ ಕ್ಯೂಬೇ ಆಗಬೇಕಂತಿಲ್ಲ ಓಕೆ ನೀವು ಇದನ್ನು ಫರ್ದರ್ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದು ಯಾವುದಾದ್ರೂ ಶೇಪ್ ಆಗಿರ್ಬೋದು ಈ ರೀತಿ ಇರ್ಬೋದು ಓಕೆ ಅಥವಾ ಈ ರೀತಿ ಇರ್ಬೋದು ಸೊ ಇದು ನಮಗೆ ಕ್ಯೂಬೇ ಆಗಬೇಕಂತಿಲ್ಲ ಓಕೆ ಇದು ನಮಗೆ ಯಾವ ಶೇಪ್ ಆದರೂ ಇರ್ಬೋದು ನಿಮಗೆ ಅದು ಅರ್ಥ ಆಗಬೇಕು ಓಕೆ ಸೊ ಇದು ಈ ರೀತಿ ಇದ್ದರೆ ಆವಾಗ ಹೇಗಿರುತ್ತೆ ಇದು ಈ ರೀತಿ ಓಕೆ ಒಟ್ಟು ಇದು ನಮಗೆ ಇದೇ ರಿಪೀಟ್ ಆಗ್ತಾ ಹೋಗ್ತಿರುತ್ತೆ ಓಕೆ ದಿಸ್ ವಿ ವಿಲ್ ಸ್ಟಡಿ ಇನ್ ನೆಕ್ಸ್ಟ್ ಕ್ಲಾಸಸ್ ಹೇಗೆ ಅಂತ ಹೇಳ್ಬಿಟ್ಟು ಓಕೆ ಈ ರೀತಿ ಇರುತ್ತೆ ಕ್ಯೂಬ್ಸ್ ಬಟ್ ಹಿಯರ್ ನಿಮಗೆ ಅರ್ಥ ಇರಬೇಕು ಏನು ಓನ್ಲಿ ಕ್ಯೂಬ್ ಬಂದುಬಿಟ್ಟು ಯೂನಿಟ್ ಸೆಲ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಇಟ್ ಈಸ್ ಕ್ಯೂಬ್ ಯಾವುದು ಯೂನಿಟ್ ಸೆಲ್ ಬಟ್ ಇನ್ ಸಮ್ ಅದರ್ ಕೇಸಸ್
ಅಲ್ಲಿ ನಿಮಗೆ ಯೂನಿಟ್ ಸೆಲ್ ಬಂದುಬಿಟ್ಟು ಚೇಂಜ್ ಆಗ್ಬೋದು ಶೇಪ್ಗಳು. ಓಕೆ, ನಿಮ್ಗೆ ಅದು ನೆನಪಿರಬೇಕು. ವೈ ವಿ ನೀಡ್ ಟು ಸ್ಟಡಿ ಯೂನಿಟ್ ಸೆಲ್? ಈ ಯೂನಿಟ್ ಸೆಲ್ನ ನಾವು ಏನಕ್ಕೆ ಸ್ಟಡಿ ಮಾಡಬೇಕು ಅಲ್ವಾ? ಇನ್ ಡೀಟೇಲ್ ಈ ಯೂನಿಟ್ ಸೆಲ್ನ ಏನಕ್ಕೆ ಸ್ಟಡಿ ಮಾಡಬೇಕು? ಇಫ್ ಯು ಅಬ್ಸರ್ವ್ ಹಿಯರ್, ಸಿ ಇಲ್ಲಿ ಏನಾಗಿರುತ್ತೆ, ಒಂದು ಕ್ರಿಸ್ಟಲ್ ಲೆಟಿಸ್ ಬಂದುಬಿಟ್ಟು ಈ ಯೂನಿಟ್ ಸೆಲ್, ಇದೇ ಯೂನಿಟ್ ಸೆಲ್ ಬಂದುಬಿಟ್ಟು ಇಲ್ಲಿ ರಿಪೀಟ್ ಆಗ್ತಾ ಹೋಗಿರುತ್ತೆ ಅಲ್ವಾ? ಯೂನಿಟ್ ಸೆಲ್ಲೇ ಇಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಅಂದರೆ ಒಂದು ಕ್ರಿಸ್ಟಲ್ ಲೆಟಿಸ್ ಅಂದರೆ ಏನು, ಯೂನಿಟ್ ಸೆಲ್ಲಿಂದನೇ ಇದು ನಮಗೆ ಇಲ್ಲಿ ಬ್ಲಾಕ್ ಆಗಿದ್ದು ಅರೇಂಜ್ ಆಗಿರುತ್ತೆ. ಸೊ ನಮಗೆ ಒಂದು ಕ್ರಿಸ್ಟಲ್ ಲೆಟಿಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಅದು ಸ್ಮಾಲೆಸ್ಟ್ ಪೋರ್ಷನ್ ಯಾವುದು, ಯೂನಿಟ್ ಸೆಲ್ ಅಲ್ವಾ? ಸೊ ಯೂನಿಟ್ ಸೆಲ್ಲನ್ನು ನಾವು ಇಲ್ಲಿ ಸ್ಟಡಿ ಮಾಡಿಬಿಟ್ರೆ ಇದನ್ನೇ ನಾವು ಇಲ್ಲಿ ರಿಪೀಟೆಡ್ ಯೂನಿಟ್ ಸೆಲ್ ಇರುತ್ತೆ, ಸೇಮ್ ಯೂನಿಟ್ ಸೆಲ್ಲೇ ಇಲ್ಲಿ ರಿಪೀಟ್ ಆಗಿರುತ್ತೆ. ಸಿ ಈ ಕೇಸ್ನಲ್ಲಿ ಇದೇ ಯೂನಿಟ್ ಸೆಲ್ ಇಲ್ಲಿ ರಿಪೀಟ್ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ. ಸೊ ಈ ರೀತಿ ನಾವು ಒಂದು ಯೂನಿಟ್ ಸೆಲ್ನ ಕ್ಲೀನಾಗಿ ಇನ್ ಡೀಟೇಲ್ ಸ್ಟಡಿ ಮಾಡಿದ್ರೆ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಟು ಸ್ಟಡಿ ದ ಕ್ರಿಸ್ಟಲ್ ಲೆಟಿಸ್, ಇದು ನಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ವಿಲ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ಯೂನಿಟ್ ಸೆಲ್. ನೆಕ್ಸ್ಟ್ ಟೈಪ್ಸ್ ಆಫ್ ಯೂನಿಟ್ ಸೆಲ್. ಸಿ ಈಗ ನಿಮಗೆ ಗೊತ್ತಾಯಿತು ಕ್ರಿಸ್ಟಲ್ ಲೆಟಿಸ್ ಅಂದರೆ ಏನು, ಹಾಗೆ ಯೂನಿಟ್ ಸೆಲ್ ಅಂದರೆ ಏನು. ಇನ್ಮೇಲಿಂದ ನಾನು ಕ್ರಿಸ್ಟಲ್ ಲೆಟಿಸ್ ಬರೀಬೇಕಂದ್ರೆ ಈ ರೀತಿ 3 ಡೈಮೆನ್ಷನಲ್ ಈ ರೀತಿ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರೋ ಕ್ರಿಸ್ಟಲ್ ಲೆಟಿಸ್ ಬರೆದಿರ್ತೀನಿ. ಅಲ್ಲೇನಾಗಿರುತ್ತೆ, ನಿಮಗೆ ತುಂಬ ಯೂನಿಟ್ ಸೆಲ್ಸ್ಗಳು ಇರುತ್ತೆ. ಓಕೆ, ಒಂದು ವೇಳೆ ನಾನು ಜಸ್ಟ್ ಯೂನಿಟ್ ಸೆಲ್ ಬರೆಯೋದಾದರೆ ಏನು ಬರಿತೀನಿ, ಈ ರೀತಿ ಒಂದು ಬ್ಲಾಕ್. ಓಕೆ, ಜಸ್ಟ್ ಯೂನಿಟ್ ಸೆಲ್ ಬರೆಯೋದಾದರೆ ಈ ರೀತಿ ಒಂದು ಬ್ಲಾಕ್ ಬರಿತೀನಿ, ಯಾವುದು ಕ್ರಿಸ್ಟಲ್ ಲೆಟಿಸ್ ಒಂದು ಪಾರ್ಟ್ ಮಾತ್ರ ಬರಿತೀನಿ. ಓಕೆ, ಇಫ್ ಐ ಆಮ್ ರೈಟಿಂಗ್ ಯೂನಿಟ್ ಸೆಲ್ ಇಷ್ಟೇ ಅಂದರೆ ನಿಮಗೆ ಅರ್ಥ ಆಗಬೇಕು, ಅಂದರೆ ಇದರದ್ದೇ ರಿಪಿಟೇಟಿವ್ ಈ ಥರ ಒಂದು ಕ್ರಿಸ್ಟಲ್ ಲೆಟಿಸ್ ಇದೆ ಅಂತ. ಸೊ ಹಿಯರ್ ವಿಲ್ ಸ್ಟಡಿ ಯಾವೆಲ್ಲ ಟೈಪ್ಸ್ ಯೂನಿಟ್ ಸೆಲ್ಸ್ ಇದೆ ಅಂತ. ದ ಯೂನಿಟ್ ಸೆಲ್ ಕ್ಯಾಟಗರೈಸ್ಡ್ ಇಂಟು 2 ಟೈಪ್ಸ್, ಮೇನ್ಲಿ ಪ್ರಿಮಿಟಿವ್ ಯೂನಿಟ್ ಸೆಲ್ ಹಾಗೆ ಸೆಂಟರ್ಡ್ ಯೂನಿಟ್ ಸೆಲ್. ಈ ಯೂನಿಟ್ ಸೆಲ್ ಏನಿದೆ ಇದನ್ನು ನಾವು ಪ್ರಿಮಿಟಿವ್ ಯೂನಿಟ್ ಸೆಲ್ ಹಾಗೆ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಸೆಂಟ್ರಲ್ ಯೂನಿಟ್ ಸೆಲ್ ಬಗ್ಗೆ ಇನ್ ಡೀಟೇಲ್ ಡಿಸ್ಕಸ್ ಮಾಡೋಣ. ಪ್ರಿಮಿಟಿವ್ ಯೂನಿಟ್ ಸೆಲ್ ಏನಂದರೆ, ಪ್ರಿಮಿಟಿವ್ ಯೂನಿಟ್ಸ್ನಲ್ಲಿ ಏನಾಗುತ್ತೆ, ಇದು ಒಂದು ಯೂನಿಟ್ ಸೆಲ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಈಗ ಗೊತ್ತಾಯ್ತಲ್ವಾ, ದಿಸ್ ಇಸ್ ದ ಯೂನಿಟ್ ಸೆಲ್, ನಿಮಗೆ ಐಡೆಂಟಿಫೈ ಆಗ್ತಿದೆ ಅಲ್ವಾ? ಇದೇ ರಿಪೀಟೆಡ್ ಏನಾದರೂ ಆದರೆ ಅಲ್ಲಿ ನಿಮಗೆ ಕ್ರಿಸ್ಟಲ್ ಲೆಟಿಸ್ ಇರುತ್ತೆ. ಸೊ ಇಫ್ ಯು ಕನ್ಸಿಡರ್ ದಿಸ್ ಯೂನಿಟ್ ಸೆಲ್ ಅಂದರೆ ಇಲ್ಲೇನಾಗುತ್ತೆ, ಕಾರ್ನರಲ್ಲಿ ಮಾತ್ರ ನಿಮಗೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಬಂದುಬಿಟ್ಟು ಓನ್ಲಿ ಕಾರ್ನರ್ನಲ್ಲಿ ಇರುತ್ತೆ. ಓಕೆ, ಓನ್ಲಿ ಇನ್ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಇರುತ್ತೆ. ಯಾವುದು, ಆಟಮ್ಸ್, ಅಯಾನ್ಸ್, ಮಾಲಿಕ್ಯೂಲ್ಸ್. ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ಓನ್ಲಿ ಕಾರ್ನರ್ನಲ್ಲಿದೆ, ಅದನ್ನು ನಾವು ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಓಕೆ, ಈ ಪ್ರಿಮಿಟಿವ್ ಯೂನಿಟ್ ಸೆಲ್ನ ನಾವು ಸಿಂಪಲ್ ಯೂನಿಟ್ ಸೆಲ್ ಅಂತ ಸಹ ಕರಿತೀವಿ, ನೆನಪಿರಲಿ. ಈ ರೀತಿ ಕೇವಲ ಕಾರ್ನರ್ನಲ್ಲಿ ಮಾತ್ರ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ಪ್ರೆಸೆಂಟ್ ಇದ್ದರೆ ಒಂದು ಯೂನಿಟ್ ಸೆಲ್ನಲ್ಲಿ ಅದನ್ನು ನಾವು ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ, ಅಥವಾ ಸಿಂಪಲ್ ಯೂನಿಟ್ ಸೆಲ್ ಅಂತ ಸಹ ನಾವು ಅದನ್ನು ಕರಿತೀವಿ, ಸಿಂಪಲ್ ಆರ್ ಪ್ರಿಮಿಟಿವ್. ಓಕೆ, ಎಲ್ಲಿ ನಿಮಗೆ ಕಾರ್ನರಲ್ಲಿ ಮಾತ್ರ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳಿದ್ದರೆ ಅದನ್ನು ನಾವು ಈ ರೀತಿ ಕರಿತೀವಿ. ಈಗ ಪ್ರಿಮಿಟಿವ್ ಯೂನಿಟ್ ಸೆಲ್ ಗೊತ್ತಾಯ್ತಲ್ವಾ? ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂದರೆ ಏನು ಅಂತ ಇವಾಗ ನೋಡೋಣ. ಸೆಂಟರ್ಡ್ ಯೂನಿಟ್ ಸೆಲ್ಸ್ನ ನಾವು ಅಗೇನ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ಸ್, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಸ್, ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ ಡಿವೈಡ್ ಮಾಡ್ತೀವಿ. 1 by 1 ಇವುಗಳನ್ನು ಈಗ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್. ಈ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಏನಾಗುತ್ತೆ, ದೀಸ್ ಯೂನಿಟ್ ಸೆಲ್ಸ್ ಕಂಟೇನ್ಸ್ one constituent particle at its body center besides the ones that are at its corner. ಅಂದರೆ ಇಲ್ಲಿ ಈ ಯೂನಿಟ್ ಸೆಲ್ ಏನಿರುತ್ತೆ ಇದು ಹೇಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈ ಥರ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಏನಿರುತ್ತೆ ಒಂದು ಯೂನಿಟ್ ಸೆಲ್ಲಿ, ಇದು ಯೂನಿಟ್ ಸೆಲ್ ಅಲ್ವಾ, ಇಲ್ಲೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಓಕೆ, ಅದರ್ ದ್ಯಾನ್ ದೀಸ್ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರುತ್ತೆ, ಇಲ್ಲಿ ಏನಿರುತ್ತೆ ಅಂದರೆ ಈ ಬಾಡಿ ಮಧ್ಯ ಅಂದರೆ ಈ ಯೂನಿಟ್ ಸೆಲ್ ಮಧ್ಯ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಇದು ಅರ್ಥ ಆಗ್ತಿದೆಯಲ್ವಾ? ಅಂದರೆ ಸಿ ಹಿಯರ್ ಡೆಫಿನಿಷನ್ ಏನು ಹೇಳ್ತಾರೆ, ದೀಸ್ ಯೂನಿಟ್ ಸೆಲ್ ಕಂಟೇನ್ಸ್ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್. ಇದು ಈ ಯೂನಿಟ್ ಸೆಲ್ಲಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಎಲ್ಲಿ, ಈ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳನ್ನು ಬಿಟ್ಟು ಒಂದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಬಂದುಬಿಟ್ಟು ಇದು ಯೂನಿಟ್ ಸೆಲ್ ಮಧ್ಯ ಇರುತ್ತೆ, ಅದನ್ನು ನಾವು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಏನಾಗುತ್ತೆ, ದೀಸ್ ಯೂನಿಟ್ ಸೆಲ್ಸ್ ಕಂಟೇನ್ಸ್ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಪ್ರೆಸೆಂಟ್ ಅಟ್ ಸೆಂಟರ್ ಆಫ್ ಈಚ್ ಫೇಸ್ ಬಿಸೈಡ್ಸ್ ದ ಒನ್ಸ್ ದಟ್ ಆರ್ ಅಟ್ ಇಟ್ಸ್ ಕಾರ್ನರ್. ಅಂದರೆ
ಈ ಕಾರ್ನರ್ ಇದು ಜಸ್ಟ್ ಕಾರ್ನರಲ್ಲಿ ಅಷ್ಟೇ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದ್ದರೆ ಏನಂತ ಕರಿತೀವಿ, ಒಂದು ಯೂನಿಟ್ ಸೆಲ್ಗೆ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಥವಾ ಸಿಂಪಲ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಈ ಜಸ್ಟ್ ಸ್ಟಡಿ ಮಾಡಿದ್ದೀವಲ್ವಾ. ಓಕೆ, ಈ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳ ಹೊರತು ಎಲ್ಲ ಫೇಸ್ಗೆ ಈಚ್ ಫೇಸ್ನಲ್ಲಿ ನಮಗೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಅಂದರೆ ಸಿ ಹಿಯರ್ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳ ಹೊರತು ಈ ಫೇಸ್, ಓಕೆ, ಈ ಫೇಸ್ಗೆ ನಾವು ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ನ ಪ್ಲೇಸ್ ಮಾಡೋದಾದರೆ ಇಲ್ಲಿ ಪ್ಲೇಸ್ ಮಾಡ್ಬೋದು ಅಲ್ವಾ, ಸೆಂಟರಲ್ಲಿ. ಹಾಗೆ ಇಲ್ಲಿ ಕೆಳಗಡೆ, ಓಕೆ, ಕೆಳಗಡೆ ಇಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಓಕೆ, ಹಾಗೆ ಇಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಹಾಗೆ ಇಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಓಕೆ, ಈಚ್ ಫೇಸ್ ಕಡೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಸಿ, ಈ ಬಾಕ್ಸ್ ಏನಿದೆ ಇಲ್ಲಿ ಒಂದು ಬರುತ್ತೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ರೈಟ್. ಹಾಗೆ ಇಲ್ಲಿ ಬ್ಯಾಕ್ ಏನು ಬಾಕ್ಸ್ ಇದೆ ಅದಕ್ಕೆ ಒಂದು ಇಲ್ಲಿ ಇರುತ್ತೆ ಅಲ್ವಾ. ಅಂದರೆ ಇಲ್ಲಿ ಈ ಯೂನಿಟ್ ಸೆಲ್ನಲ್ಲಿ ಏನಾಗುತ್ತೆ, ಎಲ್ಲ ಫೇಸ್ಗಳಿಗೂ ಒಂದೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಅದನ್ನೇ ಡೆಫಿನೇಷನ್ ಹೇಳ್ತಾರೆ. ದೀಸ್ ಯೂನಿಟ್ ಸೆಲ್ಸ್ ಕಂಟೇನ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಪ್ರೆಸೆಂಟ್ ಅಟ್ ಸೆಂಟರ್ ಆಫ್ ಈಚ್ ಫೇಸ್. ಅಂದರೆ ಈಚ್ ಫೇಸ್, ಪ್ರತಿಯೊಂದು ಫೇಸ್ ಏನಿರುತ್ತೆ ಇಲ್ಲಿ, ಈಚ್ ಫೇಸ್ಗಳ ಮಧ್ಯೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಪ್ಲೇಸ್ ಆಗಿರುತ್ತೆ. ಓಕೆ, ಅದರ್ ದೆನ್ ಕಾರ್ನರಲ್ಲಿರೋದನ್ನ ಬಿಟ್ಟು ಈಚ್ ಫೇಸ್ನಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಓಕೆ, ಈ ಫೇಸ್ಗೆ ಮಧ್ಯ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಈ ಫೇಸ್ ಮಧ್ಯ ಇದು, ಈ ಫೇಸ್ ಮಧ್ಯ ಇದು, ಈ ಫೇಸ್ ಮಧ್ಯ ಇದು, ಈ ಫೇಸ್ ಮಧ್ಯ ಇದು, ಹಾಗೆ ಈ ಫೇಸ್ ಮಧ್ಯ ಇದು. ಈ ಥರ ಪ್ರತಿಯೊಂದು ಫೇಸ್ ಮಧ್ಯ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಅದನ್ನು ನಾವು ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ ಕರೀತೇವೆ. ನೆಕ್ಸ್ಟ್, ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್. ಇಲ್ಲೇನಾಗುತ್ತೆ, ದೀಸ್ ಯೂನಿಟ್ ಸೆಲ್ಸ್ ಕಂಟೇನ್ಸ್ ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಟ್ ದ ಸೆಂಟರ್ ಆಫ್ ಎನಿ ಟು ಆಪೋಸಿಟ್ ಫೇಸಸ್ ಬಿಸೈಡ್ಸ್ ದ ಒನ್ಸ್ ಪ್ರೆಸೆಂಟ್ ಅಟ್ ಇಟ್ಸ್ ಕಾರ್ನರ್. ಅಂದರೆ ಒಂದು ಯೂನಿಟ್ ಸೆಲ್ನಲ್ಲಿ ಕಾರ್ನರಲ್ಲಿ ಏನು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರುತ್ತೆ, ಓಕೆ, ಕಾರ್ನರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರುತ್ತಲ್ವ, ಅದನ್ನು ಬಿಟ್ಟು ಯಾವುದಾದ್ರೂ ಎರಡು ಫೇಸ್, ಅಪೋಸಿಟ್ ಫೇಸ್ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇದು ಕನ್ಸಿಡರ್ ಮಾಡಿ, ಇದು ಒಂದು ಫೇಸ್. ಓಕೆ, ಇದಕ್ಕೆ ಆಪೋಸಿಟ್ ಫೇಸ್ ಅಂದರೆ ಯಾವುದು, ಇದಕ್ಕೆ ಆಪೋಸಿಟ್ ಫೇಸ್ ಅಂದರೆ ಈ ಫೇಸ್ ಅಲ್ವಾ. ಸೊ ಈ ಥರ ಯಾವುದಾದ್ರೂ ಎರಡು ಆಪೋಸಿಟ್ ಫೇಸ್ನಲ್ಲಿ ಅಲ್ಲಿ ಅದು ಸೆಂಟರಲ್ಲಿ ನಮಗೆ ಪ್ಲೇಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಎಲ್ಲಿ, ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ಸಲ್ಲಿ. ಅಥವಾ ಈ ಥರ ಏನಾದ್ರೂ ಇದ್ದು ಈ ಥರ ಇನ್ನೂ ಒಂದು ಬೇರೆ ಯೂನಿಟ್ ಸೆಲ್ ಅಂತ ಅಂದ್ಕೊಳ್ಳಿ. ಓಕೆ, ಇದೇ ಥರ ಇರಬೇಕಂತ ಏನಿಲ್ಲ, ಆಪೋಸಿಟ್ ಸೈಡ್ಸ್. ಸಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸೈಡ್, ಓಕೆ, ಈ ಸೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಒಂದಿದ್ದರೆ, ಹಾಗೆ ಈ ಸೈಡ್ ಇದ್ರದ್ದು ಆಪೋಸಿಟ್ ಇದಲ್ವಾ. ಸೊ ಇದು ಸಹ ನಮಗೆ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಆಗುತ್ತೆ. ಓಕೆ, ಅಂದರೆ ಅದರ್ ದೆನ್ ಇಲ್ಲೂ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ ಈ ಕಾರ್ನರಲ್ಲಿ. ಓಕೆ, ಈ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ನ ಹೊರತುಪಡಿಸಿ ನಮಗೆ ಯಾವುದಾದ್ರೂ ಎರಡು ಆಪೋಸಿಟ್ ಸೈಡ್ ಫೇಸಸ್ನಲ್ಲಿ ಇರಬೇಕು. ಓಕೆ, ಹಾಗಂತ ಒಂದು ಇಲ್ಲಿದ್ದು ಇನ್ನೂ ಒಂದು ಇಲ್ಲಿರುತ್ತೆ ಅನ್ನಂಗಿಲ್ಲ. ಓಕೆ, ಇದರ ಆಪೋಸಿಟ್ ಫೇಸ್ನಲ್ಲೇ ಇನ್ನೂ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಅಂದರೆ ಮಾತ್ರ ಅದನ್ನು ನಾವು ಎಂಡ್ ಸೆಂಟರ್ ಯೂನಿಟ್ ಸೆಲ್ಸ್ ಅಂತ ಕರಿತೀವಿ. ಸೊ ಇವಾಗ ಗೊತ್ತಾಯ್ತಲ್ವಾ, ಯೂನಿಟ್ ಸೆಲ್ಸ್ನ ನಾವು ಮೇನಾಗಿ ಪ್ರಿಮಿಟಿವ್ ಯೂನಿಟ್ ಸೆಲ್ ಹಾಗೆ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಡಿವೈಡ್ ಮಾಡಿದ್ದೀವಿ. ಪ್ರಿಮಿಟಿವ್ ಯೂನಿಟ್ ಸೆಲ್ಸಲ್ಲಿ ಏನಾಗುತ್ತೆ, ನಮಗೆ ಇದನ್ನು ಸಿಂಪಲ್ ಯೂನಿಟ್ ಸೆಲ್ ಅಂತ ಸಹ ನಾವು ಕರಿತೀವಿ. ಓಕೆ, ಇಲ್ಲಿ ಜಸ್ಟ್ ನಮಗೆ ಕಾರ್ನರಲ್ಲಿ ಮಾತ್ರ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ಪ್ರೆಸೆಂಟ್ ಇರುತ್ತೆ ಈ ಥರ. ಓಕೆ, ಈ ಥರ ಅಂದರೆ ಇಲ್ಲಿ ಕಾರ್ನರಲ್ಲಿ ಏನಿರುತ್ತೆ ಇದು ಮಾತ್ರ ಸಿಂಪಲ್ ಬೇಸಿಕ್ ಜಸ್ಟ್ ಕಾರ್ನರಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಅದನ್ನು ನಾವು ಪ್ರಿಮಿಟಿವ್ ಯೂನಿಟ್ ಸೆಲ್ ಅಥವಾ ಸಿಂಪಲ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಓಕೆ, ಆರ್ ಎಲ್ಸ್ ನಮಗೇನಾದ್ರೂ ಅದರ್ ದೆನ್ ಕಾರ್ನರ್ ಬಂದುಬಿಟ್ಟು ನಮಗೆ ಸೆಂಟರಲ್ಲಿ ಏನಾದರೂ ಇನ್ನೂ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಓಕೆ, ಬಿಕಾಸ್ ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಆಫ್ ದಿಸ್ ಯೂನಿಟ್ ಸೆಲ್. ಓಕೆ, ನೆಕ್ಸ್ಟ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ಲಲ್ಲಿ ಏನಾಗುತ್ತೆ, ನಮಗೆ ಅದರ್ ದೆನ್ ಕಾರ್ನರಲ್ಲಿ ಏನು ಪ್ರೆಸೆಂಟ್ ಇರುತ್ತೆ ಯೂನಿಟ್ ಸೆಲ್ಸಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಅದನ್ನು ಬಿಟ್ಟು ಈಚ್ ಫೇಸ್, ಪ್ರತಿಯೊಂದು ಫೇಸ್ ಮಧ್ಯದಲ್ಲೂ ನಮಗೆ ಒಂದೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರುತ್ತೆ. ಓಕೆ, ಹಾಗೆ ಇಲ್ಲಿ ನೆಕ್ಸ್ಟ್ ಎಂಡ್ ಸೆಂಟರ್ ಯೂನಿಟ್ ಸೆಲ್ಲಲ್ಲಿ ಏನಾಗುತ್ತೆ, ನಮಗೆ ಈ ಕಾರ್ನರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳನ್ನು ಬಿಟ್ಟು ಯಾವುದಾದ್ರೂ ಎರಡು ಫೇಸ್, ಅಪೋಸಿಟ್ ಫೇಸ್ ಇರಬೇಕು ಅದು. ಓಕೆ, ಎರಡು ಅಪೋಸಿಟ್ ಫೇಸ್ಗಳ ಇಲ್ಲಿ ಮಧ್ಯೆ ಏನಾದರೂ ನಮಗೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಪ್ಲೇಸ್ ಆಗಿದೆ, ಅದನ್ನು ನಾವು ಎಂಡ್ ಸೆಂಟರ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಓಕೆ, ಇವಾಗ ಗೊತ್ತಾಯ್ತಲ್ವಾ ಯೂನಿಟ್ ಸೆಲ್ಸ್ನಲ್ಲಿ ಇದು ತುಂಬ ಇಂಪಾರ್ಟೆಂಟ್. ನಿಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ಗೆ ನಿಮಗೆ ಗೊತ್ತಿರಬೇಕು ಯಾವುದಕ್ಕೆ ಏನು ಯೂನಿಟ್ ಸೆಲ್ ಅಂತ ಕರಿತೀವಿ ನಾವು ಅಂತ. ಓಕೆ, ಈಗ ಕೆಲವೊಂದು ಸಿಂಪಲ್ ಪ್ರಾಬ್ಲಮ್ಸ್ ಮಾಡೋಣ. ಅಂದರೆ ಈ ಪ್ರಾಬ್ಲಮ್ಸ್ ನಿಮಗೆ ನೀವು
ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಮೇನ್ ಪ್ರಾಬ್ಲಮ್ಸ್ ಏನು ಕೊಡ್ತಾರೆ ಎಕ್ಸಾಮ್ನಲ್ಲಿ ಅವನ್ನ ನಿಮಗೆ ಅಟೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸಿಂಪಲ್ ಪ್ರಾಬ್ಲಮ್ಸ್. ಫಸ್ಟ್ ಒನ್, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಲೆಟಿಸ್ ಪಾಯಿಂಟ್ ಆರ್ ಲೆಟಿಸ್ ಸೈಡ್ಸ್ ಇನ್ ಗಿವನ್ ಕ್ರಿಸ್ಟಲ್ ಲೆಟಿಸ್. ಓಕೆ, ಈ ಡಯಾಗ್ರಾಮ್ನಲ್ಲಿ ಲೆಟಿಸ್ ಪಾಯಿಂಟ್ ಯಾವುದು? ಇದರಲ್ಲಿ ಲೆಟಿಸ್ ಪಾಯಿಂಟ್ ಬಂದುಬಿಟ್ಟು ಇದು ಅಲ್ವಾ, ಇದೆಲ್ಲ ಲೆಟಿಸ್ ಪಾಯಿಂಟ್ ಅಂತ ಕರಿತೀವಿ ಇವುಗಳನ್ನು. ಅಂದರೆ ಈ ಪಾಯಿಂಟ್ ಏನಿದೆ ಇವುಗಳನ್ನು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ is equals to lattice point or lattice sides ಅಂತ ಕರಿತೀವಿ ಅಲ್ವಾ. ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೂ ಒಂದೇ, ಲೆಟಿಸ್ ಪಾಯಿಂಟ್ ಅಂದರೂ ಒಂದೇ, ಲೆಟಿಸ್ ಸೈಡ್ಸ್ ಅಂದರೂ ಒಂದೇ. ಸೊ ಇದೆಲ್ಲ ಕಾನ್ಸ್ಟಿಟ್ಯೂಯೆಂಟ್. ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ಈಕ್ವಲ್ಸ್ ಟು ಒನ್ ಲೆಟಿಸ್ ಪಾಯಿಂಟ್, ಒನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ಈಕ್ವಲ್ಸ್ ಟು ಒನ್ ಲೆಟಿಸ್ ಸೈಡ್. ಓಕೆ, ಸೊ ಇಲ್ಲಿ ಲೆಟಿಸ್ ಪಾಯಿಂಟ್ ಎಷ್ಟಾಗುತ್ತೆ? ಲೆಟಿಸ್ ಪಾಯಿಂಟ್ಸ್ ಬಂದುಬಿಟ್ಟು ಇದರಲ್ಲಿ ನಮಗೆ ಟೋಟಲಾಗಿ 3 ಟೋಟಲ್, ಇಲ್ಲಿ 9, ಇಲ್ಲಿ 9. ಸೊ 9 × 2 ವಿಲ್ ಬಿ 18. ನಮಗೆ ಟೋಟಲಾಗಿ ಲೆಟಿಸ್ ಪಾಯಿಂಟ್ ಬಂದುಬಿಟ್ಟು 18 ಇದೆ. ನೆಕ್ಸ್ಟ್, ಐಡೆಂಟಿಫೈ ದ ಟೈಪ್ ಆಫ್ ಯೂನಿಟ್ ಸೆಲ್. ಸಿ ಹಿಯರ್, ನಿಮಗೆ ಈ ಥರ ಐಡೆಂಟಿಫೈ ಮಾಡಿದ್ರೆ ಯೂನಿಟ್ ಸೆಲ್ನ ಯಾವ ಯೂನಿಟ್ ಸೆಲ್ ಅಂತ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ನೀವು ಸಕ್ಸಸ್ ಆದರೆ ಏನಾಗುತ್ತೆ, ನಿಮಗೆ ಇದು ಎಕ್ಸಾಮ್ನಲ್ಲಿ ಇದು ಯೂಸ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಸೊ ಇಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಸಿ ಹಿಯರ್, ಇದು ಯಾವುದು ಯೂನಿಟ್ ಸೆಲ್ ಟೈಪು? ಸಿ ಹಿಯರ್, ಇಲ್ಲಿ ಕಾರ್ನರ್, ಪ್ರತಿಯೊಂದರಲ್ಲೂ ಕಾರ್ನರ್ ಇದ್ದೇ ಇರುತ್ತೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಲ್ವಾ. ಅದರ್ ದೆನ್ ಕಾರ್ನರ್ ಸೆಂಟರಲ್ಲಿ ಮಾತ್ರ ಒಂದು ಬೇರೆ ಇದೆ. ನಾನು ನಿಮಗೆ ಅದು ಎಲ್ಲಿದೆ ಅಂತ ಐಡೆಂಟಿಫೈ ಆಗಬೇಕು ಅಂತ ಮಾತ್ರ ನಾನು ನಿಮಗೆ ಇಲ್ಲಿ ಬೇರೆ ಕಲರಲ್ಲಿ ಡಿನೋಟ್ ಮಾಡಿರೋದು. ಓಕೆ, ಸೊ ಅದರ್ ದೆನ್ ಕಾರ್ನರ್ ನಿಮಗೆ ಸೆಂಟರಲ್ಲಿದ್ದರೆ ಅದನ್ನು ಏನು ಕರಿತೀರಿ ನೀವು? ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀರಿ ಅಲ್ವಾ. ನೆಕ್ಸ್ಟು ನಮಗೆ ಅದರ್ ದೆನ್ ಕಾರ್ನರ್ ನಮಗೆ ಇಲ್ಲಿದೆ, ಇಲ್ಲಿ ಇದೆ. ಓಕೆ, ಇಲ್ಲಿ ಅಂದರೆ ಇದು ಈ ಫೇಸಲ್ಲಿ ಪ್ರೆಸೆಂಟ್ ಇದೆ ಅಲ್ವಾ, ರೈಟ್. ಒನ್ ಮೋರ್ ಇಲ್ಲಿದೆ, ಅಂದರೆ ಇದು ನಮಗೆ ಈ ಫೇಸ್ನಲ್ಲಿ ಪ್ರೆಸೆಂಟ್ ಇದೆ. ಅಂದರೆ ನಮಗೆ 2 ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದೆ. ಅದು ಹೇಗಿದೆ? ಆಪೋಸಿಟ್ ಸೈಡ್ಸಲ್ಲಿ ಇದೆ. ಆಪೋಸಿಟ್ ಸೈಡಲ್ಲಿರೋ ಫೇಸ್ ಮಧ್ಯೆ ಇದೆ. ಅಂದರೆ ನಮಗೆ ಈ ರೀತಿ ಇದ್ದರೆ ಇದನ್ನು ನಾವೇನು ಕರಿತೀವಿ? ಇದನ್ನು ಎಂಡ್ ಸೆಂಟರ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದು ಸಿ ಹಿಯರ್, ಇಲ್ಲಿ ನಮಗೆ ಜಸ್ಟ್ ಕಾರ್ನರಲ್ಲಿ ಮಾತ್ರ ನಮಗೆ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದೆ ಈ ಯೂನಿಟ್ ಸೆಲ್ಲಲ್ಲಿ. ಸೊ ಜಸ್ಟ್ ಕಾರ್ನರಲ್ಲಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ ಅಲ್ವಾ. ಆರ್ ಇದನ್ನು ನಾವು ಸಿಂಪಲ್ ಯೂನಿಟ್ ಸೆಲ್ ಅಂತ ಸಹ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದೆ. ಇದು ಎಲ್ಲಿದೆ? ಈ ಫೇಸ್ ಮಧ್ಯ ಇದೆ ಅಲ್ವಾ. ಸೊ ಇಲ್ಲಿ ಇದರ ಆಪೋಸಿಟ್ ಇಲ್ಲೂ ಸಹ ಒಂದು ಇದೆ ಅಲ್ವಾ. ಹಾಗೆ ಈ ಫೇಸಲ್ಲೂ ಸಹ ಒಂದು ನಮಗೆ ಮಧ್ಯ ಇದೆ, ಈ ಫೇಸಲ್ಲೂ ಸಹ ಒಂದು ಮಧ್ಯ ಇದೆ. ಸಿ ಇದು ಬಂದುಬಿಟ್ಟು ಈ ಫೇಸ್ದು ಇಲ್ಲಿ ಮಧ್ಯ ಪ್ಲೇಸ್ ಆಗಿದೆ, ಈ ಫೇಸ್ದು ಇಲ್ಲಿ ಸೆಂಟರಲ್ಲಿ ಇಲ್ಲಿ ಮಧ್ಯ ಪ್ಲೇಸ್ ಆಗಿದೆ. ಅಂದರೆ ಪ್ರತಿಯೊಂದು ಫೇಸಲ್ಲೂ ಸಹ ನಮಗೆ ಮಧ್ಯ ಒಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇದೆ. ಅದಕ್ಕೆ ನಾವೆಂತ ಕರಿತೀವಿ? ಅದನ್ನು ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಈ ರೀತಿ ನೀವು ಇದನ್ನು ಐಡೆಂಟಿಫಿಕೇಷನ್ ಮಾಡೋದು ಕಲಿತ್ರೆ ನಿಮಗೆ ಎಕ್ಸಾಮ್ಸ್ನಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಕೊಡ್ತಾರೆ ಅಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ. ನಿಮಗಿಲ್ಲಿ ಒಂದು ಬಾಡಿ ಸೆಂಟರ್ ಯೂನಿಟ್ ಸೆಲ್, ಹಾಗೆ ಫೇಸ್ ಸೆಂಟರ್ ಯೂನಿಟ್ ಸೆಲ್, ಎಂಡ್ ಸೆಂಟರ್ ಯೂನಿಟ್ ಸೆಲ್ ಅಥವಾ ಸಿಂಪಲ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಹೇಗಿರುತ್ತೆ ಅಂತ ನಿಮಗೆ ಐಡೆಂಟಿಫಿಕೇಷನ್ ಗೊತ್ತಾಗಬೇಕು. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಏನು ಕಲ್ತ್ರಿ? ಇವತ್ತಿನ ಕ್ಲಾಸ್ನಲ್ಲಿ ಕ್ರಿಸ್ಟಲ್ ಲೆಟಿಸ್, ಕ್ರಿಸ್ಟಲ್ ಲೆಟಿಸ್ ಅಂದರೆ ಏನು ಅಂತ ಕಲ್ತ್ರಿ. ಓಕೆ, ದಿಸ್ ಈಸ್ 3D ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಲ್ವಾ. ಇದನ್ನೇ ಫಸ್ಟ್ ಕಲ್ತಿದ್ದು. ನೆಕ್ಸ್ಟ್ ಏನು ಕಲ್ತ್ರಿ? ಯೂನಿಟ್ ಸೆಲ್. ಈ ಯೂನಿಟ್ ಸೆಲ್ಲಲ್ಲಿ ಏನಿರುತ್ತೆ? ಈ ಕ್ರಿಸ್ಟಲ್ ಲೆಟಿಸ್ದು ಒಂದು ಪೋರ್ಷನ್ ಮಾತ್ರ ಅದು ಯೂನಿಟ್ ಸೆಲ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಸ್ಮಾಲೆಸ್ಟ್ ಪೋರ್ಷನ್ ಆಫ್ ಕ್ರಿಸ್ಟಲ್ ಲೆಟಿಸ್ ಅಲ್ವಾ. ಸೊ ಕ್ರಿಸ್ಟಲ್ ಲೆಟಿಸ್ದು ಸ್ಮಾಲ್ ಪೋರ್ಷನ್ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ. ಸೊ ಈ ಯೂನಿಟ್ ಸೆಲ್ನ ನಾವು ಹೇಗೆ ನೆಕ್ಸ್ಟ್ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡೋದಾದರೆ, ಒಂದು ಪ್ರಿಮಿಟಿವ್ ಯೂನಿಟ್ ಸೆಲ್, ಹಾಗೆ ನೆಕ್ಸ್ಟ್ ಸೆಂಟರ್ಡ್ ಯೂನಿಟ್ ಸೆಲ್. ಸೆಂಟರ್ಡ್ ಯೂನಿಟ್ ಸೆಲ್ನ ಅಗೇನ್ ನಾವು ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್, ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್, ಹಾಗೆ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಡಿವೈಡ್ ಮಾಡ್ತೀವಿ. ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಕಲ್ತಿದ್ದೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ. ಅದು ಏನಂತ ಇವಾಗಲೇ ಹೇಳಿರ್ತೀನಿ. ಏನಂದರೆ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಯೂನಿಟ್ ಸೆಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಪ್ಯಾರಾಮೀಟರ್ಸ್ ಬರುತ್ತೆ. ಸೊ ಆ ಪ್ಯಾರಾಮೀಟರ್ಸ್ನ ನಾವು ಹೇಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ಟ್ರಿಕ್ಗಳ ಮೂಲಕ ಅಂತ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೇನೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.